ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿ ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ರೆ ಅದ್ರ ಬಗ್ಗೆ ಮಾತಾಡೋಣ. ಅದರ ನಂತರ ಶನಿವಾರದ ಫೈನಲ್ ವೋಟಿಂಗ್ ರಿಸಲ್ಟ್ ಬಗ್ಗೆನೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ ಪೂರ್ತಿ ಆದ ವಿವರನ್ನು. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಶೇರ್ ಮಾಡಿ, ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಮುಗಿಯೋಕ್ಕೆ ಕೇವಲ 2 ದಿವಸಗಳು ಬಾಕಿ ಇದೆ. ದಯವಿಟ್ಟು 2K ಕಂಪ್ಲೀಟ್ ಮಾಡೋ ಥರ ಮಾಡಿ ವೀಕ್ಷಕರೇ, ನಿಮ್ಮ ಸಪೋರ್ಟ್ ಬೇಕಾಗಿದೆ. ಸೊ ದಯವಿಟ್ಟು 2K ಕಂಪ್ಲೀಟ್ ಮಾಡೋ ಥರ ಮಾಡಿ ವೀಕ್ಷಕರೇ. ಸೊ ವೀಕ್ಷಕರೇ, ನಾನು ಮೊದಲನೇದಾಗಿ ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ ನಂತರ ವೋಟಿಂಗ್ ರಿಸಲ್ಟ್ ಆದ ನಂತರ ನಿಮಗೆ ಸುಮಾರು ಅಪ್ಡೇಟ್ಸ್ಗಳಿದೆ, ಅದ್ರ ಬಗ್ಗೆ ಎಲ್ಲ ನೋಡೋಣ. ಸೊ ಮೊದಲನೇದಾಗಿ ವೋಟಿಂಗ್ ರಿಸಲ್ಟ್ ಬಗ್ಗೆ ಬಂದರೆ ನಾನು ಸುಮಾರು ಪ್ಲ್ಯಾಟ್ಫಾರ್ಮ್ಗಳೆಲ್ಲ ನೋಡಿದೆ. ಸೊ ಅದ್ರ ಪ್ರಕಾರ ಆ ಬೇಸಿಸ್ ಪ್ರಕಾರ ನಾನು ವೋಟಿಂಗ್ ರಿಸಲ್ಟ್ನ ಹೇಳ್ತೀನಿ. ಜಿಯೋ ಹಾಟ್‌ಸ್ಟಾರ್ ಅವರು ಅವರ ಏನು ಅಫಿಷಿಯಲ್ ಆಗಿ ಲಾಂಚ್ ಮಾಡಿಲ್ಲ ವೋಟಿಂಗ್ ರಿಸಲ್ಟ್ ಏನು ಅಂತ, ಬಟ್ ಆದರೂ ಸಹ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಕೊನೆಯ ಸ್ಥಾನದಿಂದ ಹೋಗೋಣ ವೀಕ್ಷಕರೇ. ಕೊನೆಯ ಸ್ಥಾನದಲ್ಲಿ ಮ್ಯೂಟೆಂಟ್ ರಘು ಇದ್ದಾರೆ. ಸೊ ಇವ್ರಿಗೆ ಹಬ್ಬ ಅಂದರೂ 1 ಕೋಟಿ ಅಷ್ಟು ಓಟ್ಗಳು ಸಿಕ್ಕಿರ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಇನ್ನು 5ನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಅದು ತನುಷ್ ಗೌಡ ಅವರು ವೀಕ್ಷಕರೇ. ಸೊ ಇವ್ರಿಗೂ ಸಹ ಹಬ್ಬ ಅಂದರೆ 1-1.5 ಕೋಟಿ ಓಟ್ಗಳು ಸಿಕ್ಕಿರ್ಬೋದು ಅಷ್ಟೇ ವೀಕ್ಷಕರೇ. ಇವರಿಗೆಲ್ಲ ಜಾಸ್ತಿ ಓಟ್ಗಳು ಸಿಕ್ಕಿಲ್ಲ. ಇವರು ಇವತ್ತಿನ ಸಂಚಿಕೆ ಅಲ್ಲ, ನಾಳೆ ಸಂಚಿಕೆಯಲ್ಲಿ ಎಲಿಮಿನೇಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಬಂದರೆ ಯಾರಪ್ಪ ಅಂದರೆ ಅದು 4ನೇ ಸ್ಥಾನದಲ್ಲಿ. ಸೊ 4ನೇ ಸ್ಥಾನದಲ್ಲಿ ಮತ್ತು 3ನೇ ಸ್ಥಾನದಲ್ಲಿ ತುಂಬ ಪೈಪೋಟಿ ನಡೀತಾ ಇದೆ. ಸೊ 4ನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದರೆ ಅಶ್ವಿನಿ ಗೌಡ ಅವರು ವೀಕ್ಷಕರೇ. ಸೊ ಅಶ್ವಿನಿ ಅವ್ರಿಗೂ 4ನೇ ಸ್ಥಾನದಲ್ಲಿರೋದು, ಅವ್ರಿಗೆ 2-2.5 ಕೋಟಿ ಓಟ್ಗಳು ಸಿಕ್ಕಿದೆ ಹತ್ತತ್ರ. ಸೊ ಇವ್ರಿಗೂ ಸಹ ಕಾವ್ಯ ಶೈವ ಅವ್ರಿಗೂ ಸಹ 3ನೇ ಸ್ಥಾನದಲ್ಲಿ ಇದ್ದಾರೆ. ಅವ್ರಿಗೂ ಸಹ 2-2.25 ಕೋಟಿ ಓಟ್ಗಳು ಸಿಕ್ಕಿದೆ ವೀಕ್ಷಕರೇ. ಸೊ ಅವರಿಬ್ಬರಲ್ಲಿ ತುಂಬ ಪೈಪೋಟಿ ನಡೀತಾ ಇದೆ. ಸೊ ಅಶ್ವಿನಿ ಅವರು 3ನೇ ಸ್ಥಾನಕ್ಕೆ ಬಂದರೂ ಚಾನ್ಸಸ್ ಇರೋದು ಜಾಸ್ತಿ ಇರುತ್ತೆ ವೀಕ್ಷಕರೇ. ನೋಡೋಣ, ಇನ್ನು ನಾಳೆ 10 ಗಂಟೆ ಗಂಟನೂ ವೋಟಿಂಗ್ ಲೈನಪ್ಪು ಓಪನ್ ಆಗಿರುತ್ತೆ. ಸೊ ನೋಡೋಣ ವೀಕ್ಷಕರೇ, ಸೊ ಯಾರಿಗೆ ಎಷ್ಟು ಓಟ್ಗಳು ಸಿಗುತ್ತೆ ಅಂತ. ವೀಕ್ಷಕರೇ, ನೆಕ್ಸ್ಟ್ ಬಂದರೆ ಅದು 2ನೇ ಸ್ಥಾನ. 2ನೇ ಸ್ಥಾನದಲ್ಲಿ ಜಾಸ್ತಿ ಕಾಂಪಿಟೇಷನ್ ಇಲ್ಲ. 2ನೇ ಸ್ಥಾನದಲ್ಲಿ ಕೂತಿರೋದು ಅದು ರಕ್ಷಿತ್ ಅವರು ವೀಕ್ಷಕರೇ. ಅಶ್ವಿನಿ ಅವರು ಒಂದೊಂದ್ಸಲಿ ಫಸ್ಟ್ ಬಂದರು, ಬಟ್ ಇವಾಗ ಅಷ್ಟೊಂದೇನು ಕಾಂಪಿಟೇಷನ್ ಇಲ್ಲ. ರಕ್ಷಿತ್ ಅವರು ಆಲ್ರೆಡಿ 3 ಕೋಟಿ ರೀಚ್ ಆಗಿದ್ದಾರೆ ಅಂತ ನನ್ನ ಪ್ರಕಾರ ಅನ್ಕೋತೀನಿ. ಸೊ ನಾನು ನಿಮಗೆ ಗೊತ್ತಿರ್ಬೋದು ಗಿಲ್ಲಿ ಅವರು. ಸೊ ಗಿಲ್ಲಿ ಅವರು ಸಹ ಚರಿತ್ರೆ ಸೃಷ್ಟಿಸ್ತಾ ಇದ್ದಾರೆ. ಸೊ ಹೋದ ವರ್ಷ 5 ಕೋಟಿ ಓಟ್ಗಳು ಸಿಕ್ಕಿತ್ತು, ಈ ವರ್ಷ ಜಾಸ್ತಿ ಸಿಕ್ಕಿದೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಅವರು 1ನೇ ಸ್ಥಾನದಲ್ಲಿದೆ ವೀಕ್ಷಕರೇ. ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ಇಷ್ಟಾಗಿತ್ತು ವೋಟಿಂಗ್ ರಿಸಲ್ಟು. ಸೊ ವೋಟಿಂಗ್ ರಿಸಲ್ಟಲ್ಲಿ ತುಂಬ ಬದಲಾವಣೆ ಆಗುತ್ತೆ, ಸಂಜೆನೂ ಆಗುತ್ತೆ, ನಾಳೆ ಬೆಳಗ್ಗೆನೂ ಸಹ ಆಗುತ್ತೆ. ನಾಳೆ ಬೆಳಗ್ಗೆ ಗಂಟ ನಿಮಗೆ ಟೈಮ್ ಇದೆ. ಸೊ ಯಾರೆಲ್ಲ ವೋಟ್ ಮಾಡಿಲ್ಲ ದಯವಿಟ್ಟು ಹೋಗಿ ವೋಟ್ ಮಾಡಿ. ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವೀಕ್ಷಕರೇ. ಸೊ ದಯವಿಟ್ಟು ಹೋಗಿ ವೋಟ್ ಮಾಡಿ. ಸೊ ನಾನು ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಸೊ ಏನಪ್ಪ ಈ ಪ್ರೊಮೋ ಅಂದರೆ 24 ಕಂಟೆಸ್ಟೆಂಟ್ಸ್ಗಳು ಬರ್ತಾರೆ. ಅದರ ನಂತರ ಅಲ್ಲಿ 6 ಜನ ಫೈನಲಿಸ್ಟ್ ಆಗ್ತಾರೆ. ತುಂಬ ಎಂಜಾಯ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ. ಸೊ ನಿಮ್ಮ ಪ್ರಕಾರ ಏನನ್ಸುತ್ತೆ? ಈ ಬಿಗ್ ಬಾಸ್ ಮುಗ್ದೋಗ್ತಾ ಇದೆ ಇತ್ತೀಚೆಗೆ. ಇನ್ನು 2 ದಿವಸ, ಒಂದೇ ದಿವಸ ಬಾಕಿ ಗೈಸ್. ಇವತ್ತೊಂದು ದಿವಸ ಲಾಸ್ಟ್ ಎಪಿಸೋಡ್ ಆಫ್ ದ ಸೀಸನ್ ಅಂತ ಹೇಳ್ಬೋದು. ನೆಕ್ಸ್ಟ್ ವರ್ಷ ಯಾರು ಬರ್ತಾರೋ ಯಾರು ಬರಲ್ವೋ. ಸೊ ಈ ವರ್ಷ ಅಂತೂ ತುಂಬ ಚೆನ್ನಾಗಿತ್ತು ವೀಕ್ಷಕರೇ. ನಾವು ನೋಡ್ದಂಗೆ ತುಂಬ ಚೆನ್ನಾಗಿತ್ತು. ಸೊ ನೋಡೋಣ ಹೇಗೆ ಈ ಸೀಸನ್ನ ಹೆಂಡ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಅಂತ. ಕಿಚ್ಚ ಸುದೀಪ್ ಅವರು ಇವತ್ತು ಶೂಟಿಂಗ್ ಬರ್ತಾಯಿಲ್ಲ. ಏನಕ್ಕಪ್ಪ ಅಂದರೆ ಅವರು CCL ಮ್ಯಾಚ್ ಆಡೋಕೆ ಹೋಗ್ತಿದ್ದಾರೆ. CCL ಬಗ್ಗೆ ಅಪ್ಡೇಟ್ ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಇದೊಂದು ಸೀಸನ್ ಮುಗ್ದೋಗ್ಬಿಡ್ಲಿ ಬಿಗ್ ಬಾಸ್ ಬಗ್ಗೆ. ಅದರ ನಂತರ ನಿಮಗೆ ಯಾರು ಪ್ಲೇಯಿಂಗ್ ಲೆವೆಲ್ ಆಡ್ತಾಯಿದ್ದಾರೆ, ಯಾರು ಯಾರೆಲ್ಲ ಆಡ್ತಾರೆ ಬಿಗ್ ಬಾಸಿಂದ ಕಂಟೆಸ್ಟೆಂಟ್ಸ್ಗಳು ಯಾರೆಲ್ಲ ಆಡ್ತಾರೆ CCLನ, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಯಾರು ಎಷ್ಟು ನೋಡಿದ್ರು, ಯಾರು ವಿನ್ ಆದರು, ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಪೋರ್ಟ್ಸ್ ಬಗ್ಗೆಯೂ ಸಹ ನಿಮಗೆ ಅಪ್ಡೇಟ್ಸ್ಗಳು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ನನ್ನ ಪ್ರಕಾರ ಏನಪ್ಪ ಅನಿಸುತ್ತೆ ಅಂದರೆ ಗಿಲ್ಲಿ ಅವರು ವಿನ್ನರ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ಎಲ್ಲ ಸೋರ್ಸಸ್ ನೋಡಿದ್ರೆ ಗಿಲ್ಲಿ ಅವರೇ ವಿನ್ನರ್ ಅಂತ ಹೇಳ್ತಾರೆ. ಸೊ ವೀಕ್ಷಕರೇ, ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಎಲ್ಲ ಪೊಲಿಟಿಷಿಯನ್ಸ್, ಎಲ್ಲ ಹೀರೋಸು ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ವೀಕ್ಷಕರೇ, ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಅದು ಶಿವಣ್ಣ ಅವರು ಹೇಳಿದ್ದಾರೆ ಪಕ್ಕ ಈ ವರ್ಷ ಗಿಲ್ಲಿನೇ ಗೆಲ್ಲೋದು. ಅವರ ಸ್ಟೈಲಲ್ಲಿ ಹೇಳಿದ್ದಾರೆ. ಸೊ ಅವರು ಡ್ಯಾನ್ಸ್ ಕರ್ನಾಟಕಕ್ಕೆ ಬಂದಾಗ ಹೇಗೆ ಹೇಳಿದ್ರು, ಸೊ ಅದೇ ರೀತಿಯಾಗಿ ಇಲ್ಲೂ ಸಹ ಹೇಳಿದ್ದಾರೆ ಗಿಲ್ಲಿನೇ ಈ ವರ್ಷ ಗೆಲ್ಲೋದು ಅಂತ. ಸೊ ಅಷ್ಟಾಗಿತ್ತು ವೀಕ್ಷಕರೇ ಅಪ್ಡೇಟ್ಸ್ಗಳು. ಸೊ ನೆಕ್ಸ್ಟ್ ಶೂಟಿಂಗ್ ಬಗ್ಗೆ ಅಪ್ಡೇಟ್ಸ್ಗಳು ತಿಳಿಸ್ಕೊಟ್ಟಾದರೆ ವೀಕ್ಷಕರೇ, ಶೂಟಿಂಗಲ್ಲಿ ಶನಿವಾರ ಇಬ್ಬರನ್ನ ಎಲಿಮಿನೇಟ್ ಮಾಡಿ ಕಳಿಸ್ತಾಯಿದ್ರು. ಬಟ್ ಇವಾಗ ಚೇಂಜಸ್ ಆಗಿದೆ. CCL ಮ್ಯಾಚ್ ಆಡೋದಕ್ಕೆ ಕಾರಣದಿಂದ ಕಿಚ್ಚ ಸುದೀಪ್ ಅವರು ಶನಿವಾರ ಬರ್ತಾಯಿಲ್ಲ. ಸೊ ಭಾನುವಾರ ಬಂದು ಅಲ್ಲೇ ಎಲಿಮಿನೇಟ್ ಮಾಡಿ ಕಳಿಸ್ತಾ ಇದ್ದಾರೆ ವೀಕ್ಷಕರೇ. ಸೊ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರಿ ವೀಕ್ಷಕರೇ.